ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಈಕ್ವಿಟಿ ಪ್ರಶಾಂತ್ಗೆ ಸುಸ್ವಾಗತ. ಇವತ್ತು ನಾವು BTC ಅಂದರೆ ಬಿಟ್ಕಾಯಿನ್ ಟಾರ್ಗೆಟ್ ಬಗ್ಗೆ ತಿಳ್ಕೊಳ್ಳೋಣ. ನಾನು ಮೊದಲು ಈ ಬಿಟ್ಕಾಯಿನ್ ಅಥವಾ BTC ಚಾರ್ಟ್ ಓಪನ್ ಮಾಡ್ತೀನಿ. ಇಲ್ಲಿ ನೋಡಿ, BTC ಚಾರ್ಟ್ ಇದೆ. ಇದು ಡೈಲಿ ಚಾರ್ಟ್ ಇದೆ. ಆಲ್ರೆಡಿ ನಾನು ಈ ಚಾರ್ಟನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಡೈಲಿ ಚಾರ್ಟಲ್ಲಿ ಇದು ಬಂದ್ಬಿಟ್ಟು ಮೈನ್ ಚಾರ್ಟು. ನಾನು ಇದಕ್ಕೆ ಒಂದು ಆಸಿಲೇಟರ್ ಕೂಡ ಹಾಕ್ಕೊಂಡಿದ್ದೀನಿ, ಅಂದರೆ RSI ಅಂತ. ನೋಡಿ, RSI 66 ಇದೆ. ಇಲ್ಲಿ RSI 14 ಅಂತ ಇದೆ ನೋಡಿ. ಇಲ್ಲಿ 66.25 ಇದೆಯಲ್ಲ, ಇದು ಡೈಲಿ ಚಾರ್ಟಲ್ಲಿ 66 ಇದೆ. ಆಗ ನಾನು ಈ ಮೈನ್ ಚಾರ್ಟಿಗೆ ಮೂವಿಂಗ್ ಅವರೇಜ್ ಹಾಕ್ಕೊಂಡಿದ್ದೀನಿ. ಮೂವಿಂಗ್ ಅವರೇಜ್ ಬಂದ್ಬಿಟ್ಟು 5 days ಮೂವಿಂಗ್ ಅವರೇಜ್, ಮತ್ತು 20 days ಮೂವಿಂಗ್ ಅವರೇಜ್, 50 days ಮತ್ತು 200 days ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಕಲರ್ ಇದೆಯಲ್ಲ, ಈ ಗ್ರೀನ್ ಕಲರ್ ಲೈನ್ ಇಲ್ಲಿ ಕ್ರಾಸ್ ಓವರ್ ಆಗಿದೆ. ಅಂದರೆ 200 ಮೂವಿಂಗ್ ಅವರೇಜ್ ಇದು ಬ್ರೇಕ್ ಮಾಡಿದೆ ಡೈಲಿಯಲ್ಲಿ. ಅಲ್ಲಿಂದ 200 ಮೂವಿಂಗ್ ಅವರೇಜ್ ಅಂತ ಯಾವಾಗ ಬ್ರೇಕ್ ಮಾಡುತ್ತೆ ಆವಾಗ ನಾವು ಲಾಂಗ್ ಟರ್ಮ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಆವಾಗ ನಾವು ಲಾಂಗ್ ಟರ್ಮಿಗೆ ಬೈ ಮಾಡ್ಬೋದು. ಇದೇ ರೀತಿ ನಾವು ಈಗ ಇಲ್ಲಿ ವೀಕ್ಲಿ ಚಾರ್ಟಿಗೆ ಹೋಗ್ತೀನಿ. ವೀಕ್ಲಿ ಚಾರ್ಟ್ ಅಂದರೆ ಒಂದು ಕ್ಯಾಂಡಲ್ಲು ವೀಕ್ಲಿ ಇರುತ್ತೆ. ವೀಕ್ಲಿಗೆ ಒಂದು ಕ್ಯಾಂಡಲ್ಲು, ಅರ್ಥ ಆಯ್ತಲ್ವ? ಇದರಲ್ಲಿ ನೋಡಿ, RSI 76 ಇದೆ. RSI ಏನಪ್ಪ ಅಂದರೆ ಎಬೋವ್ 70 ಇದ್ದರೆ ಅದು ಓವರ್ ಬಾಟ್ ಆಗಿದೆ ಅಂತ ಲೆಕ್ಕ. ಮತ್ತು ಬಿಲೋ 30 ಬಂದರೆ ಅದು ಓವರ್ ಸೋಲ್ಡ್ ಆಗಿದೆ ಅಂತ ಲೆಕ್ಕ ಆಗುತ್ತೆ. ಈ 76 ಅಂದರೆ ನಿಮ್ಗೆಲ್ರಿಗೂ ಅನಿಸ್ಬೋದು ಓವರ್ ಬಾಟ್ ಆಗಿದೆ ಅಂತ. ಬಟ್ ಏನಾಗುತ್ತೆ ಅಂದರೆ, ವೀಕ್ಲಿಯಲ್ಲಿ 70 ಬಂದಾಗ ನಾವು ಯಾವಾಗ 70 ಬರುತ್ತೆ ಅವಾಗ ಒಳ್ಳೆ ಆಪರ್ಚುನಿಟಿ ಇರುತ್ತೆ. ಏಕೆ ಅಂದರೆ ಅದು 70ಇಂದ 90ವರೆಗೂ ಹೋಗೋ ಸಾಧ್ಯತೆ ಇರುತ್ತೆ. ಇದೇ ರೀತಿ ನೋಡಿ, ನಾವು ಮಂತ್ಲಿ ಚಾರ್ಟಿಗೆ ಹೋಗೋಣ. ಮಂತ್ಲಿ ಚಾರ್ಟಿಗೆ ನೋಡಿ, ಈ ಮಂತ್ಲಿ ಚಾರ್ಟಲ್ಲಿ RSI 67 ಇದೆ. ಇನ್ನು RSI 70 ಇದುವರೆಗೂ ಟಚ್ ಮಾಡಿಲ್ಲ. ಅಂದರೆ ಇನ್ನೂ ಲಾಂಗ್ ಟರ್ಮ್ ಇನ್ನೂ ಹೋಗುತ್ತೆ ಅಂತ ನಾವು ತಿಳ್ಕೊಬೋದು. ಆಮೇಲೆ ನೋಡಿ, ಇಲ್ಲಿ ಕಾಣಿಸುತ್ತೆ ನಿಮಗೆ ಒಂದು 69,047, 69,047. ಇದು ಡಾಲರ್. ಈ 69,047 2021 ನವಂಬರಲ್ಲಿ ಹೋಗಿತ್ತು. ಅದಾದ ನಂತರ ಇದು ಬರೀ ಡೌನ್ ಸೈಡೇ ಬಂದಿದೆ. ಇಲ್ಲಿ ವೀಕ್ಲಿ ಚಾರ್ಟಲ್ಲಿ ನೋಡಿ, ಈಗ ರೀಸೆಂಟಾಗಿ $53,000 ಹೋಗಿದೆ. ಮತ್ತೆ ಡೈಲಿ ಚಾರ್ಟಿಗೆ ಬಂದೆ ನಾನು. ಇಲ್ಲಿ ನೋಡಿ, 53,000 ರೀಸೆಂಟಾಗಿ ಹೋಗಿದೆ. ಇಲ್ಲಿ ಕೆಳಗೆ ನೋಡಿ 38,511 ತೋರಿಸ್ತಾ ಇದೆ. ಅಂದರೆ ಇದು 38,000ದಿಂದ 53,000 ಹೋಗಿದೆ. ಬರೀ 1 ಮಂತಲ್ಲಿ ಹೋಗಿದೆ. ಇದು ನೀವು ಅರ್ಥ ಮಾಡ್ಕೊಳ್ಳಿ, ಬರೀ 1 ಮಂತಲ್ಲೇ 38,000ದಿಂದ $53,000 ಹೋಗಿದೆ. ತುಂಬ ಜನ ಇದನ್ನು 1 lakhವರೆಗೂ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇಲ್ಲ, ಕೆಲವು ಬಿಸ್ನೆಸ್ ಮ್ಯಾನ್ನು ಹೇಳ್ತಾ ಇದ್ದಾರೆ. ನಾನು ಈಗ ಅವ್ರು ಏನು ಹೇಳಿದ್ದಾರೆ ಅಂತ ನೋಡೋಣ. ನಾನೀಗ ಗೂಗಲಿಗೆ ಹೋಗ್ತೀನಿ. ಗೂಗಲಲ್ಲಿ ರಾಬರ್ಟ್ ಕಿಯೋಸಕಿ ಅಂತ ಇದ್ದಾರೆ ನೋಡಿ. ರಾಬರ್ಟ್ ಕಿಯೋಸಕಿ ಬಿಟ್ಕಾಯಿನ್ ಪ್ರಿಡಿಕ್ಷನ್ ಅಂತ ಇದೆ. ಇಲ್ಲಿ ನೋಡಿ, ಅವ್ರು ಏನು ಹೇಳ್ತಾರೆ: ದಿ ಫೇಮಸ್ ಆಥರ್ ರೋಟ್ ಆನ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ X on Sunday afternoon that the price of BTC will rise to $1 lakh by June 2024. Last week he wrote on X that he expects Bitcoin and silver to take off while gold will crash below 1,200. At the time of writing, Bitcoin is trading at $51,000. ನೋಡಿ, ಇವರು ಏನು ಹೇಳ್ತಾರೆ, ರಾಬರ್ಟ್ ಕಿಯೋಸಕಿ. ಇವರು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಆಥರ್. ಇವರು ಫೇಮಸ್
ಬುಕ್ ಕೇಳಿರ್ಬೋದು ನೀವು, ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ. ಆ ಆಥರು ಪ್ಲಸ್ ಇವ್ರು ಬಿಸ್ನೆಸ್ ಮೆನ್ನು. ಇವ್ರು ಏನು ಹೇಳ್ತಾರೆ, $1,00,000 2024 ಜೂನ್ ಒಳಗೆ ಹೋಗುತ್ತೆ ಅಂತ ಹೇಳ್ತಾರೆ. ಅಂದರೆ ಇವರೆಲ್ಲ ಇಷ್ಟು ಬಿಟ್ಕಾಯಿನ್ನ ನಂಬ್ತಾರೆ ಅನ್ನೋದನ್ನು ನಾವು ಇದನ್ನು ತಿಳ್ಕೊಬೋದು. ಹಾಗೆ ಒಂದು ಕಾಯಿನ್ ಮಾರ್ಕೆಟ್ ಆ್ಯಪ್ ಅಂತ ಇದೆ, ನಾವು ಅಲ್ಲಿ ಹೋಗೋಣ. ಅದರಲ್ಲಿ ನಾವು ಏನು ನೋಡ್ಬೋದು ಅಂದರೆ, ಒಂದೇ ನಿಮಿಷ, ಕಾಯಿನ್ ಮಾರ್ಕೆಟ್ ಆ್ಯಪಲ್ಲಿ ನೋಡಿ, BTC ನಂಬರ್ 1ಅಲ್ಲಿದೆ ಇದುವರೆಗೂ ಕೂಡ. ಅದರ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 1 ಟ್ರಿಲಿಯನ್, ಅಂದರೆ 1,00,000 ಕೋಟಿ. ನೋಡಿ, $50,950 ಈ ಇದರಲ್ಲಿ ಓಡ್ತಾ ಇದೆ. ಸೆಕೆಂಡ್ ಪ್ಲೇಸಲ್ಲಿ ETH ಇದೆ, USD ಇದೆ, ಥರ್ಡ್ ಪ್ಲೇಸಲ್ಲಿದೆ BNB, ಫೋರ್ತ್ ಪ್ಲೇಸಲ್ಲಿದೆ. ಈಗ ನೋಡ್ಬೋದು XRP ಎಲ್ಲ ಒಳ್ಳೊಳ್ಳೆ ಕಾಯಿನ್ಸೆ. ಡೋಜ್ ಇದೆ, ಇನ್ನು ನೀವು ನೋಡಿರ್ಬೋದು ಡೋಜ್ ಹತ್ತತ್ರ $1 ಹತ್ರ ಹೋಗಿ ಬಂದಿತ್ತು ಲಾಸ್ಟ್ ಇಯರಲ್ಲಿ. TRS ಕೂಡ ಒಳ್ಳೆ ಕಾಯಿನ್ನು. ಬಟ್ ನಾವು ಇವತ್ತು BTC ಬಗ್ಗೆ ಮಾತಾಡ್ತಿದ್ವಿ, ಹಾಗಾಗಿ BTC ಬಗ್ಗೆ ನಾನು ತಿಳ್ಕೊಳ್ಳೋಣ. ಇದರಿಂದ ಏನು ತಿಳ್ಕೊತೀವಿ ಅಂದರೆ, BTC ಮಿನಿಮಮ್ 2 ಇಯರ್ಸಲ್ಲಿ ಎಬೋವ್ $1,00,000 ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದೇ ನಿಮಿಷ, ಇಲ್ಲಿ ನೋಡಿ, ಯಾಕೆ BTC $1,00,000 ಹೋಗುತ್ತೆ ಅಂತ ಅಂದರೆ, ಇಲ್ಲಿ ನೋಡಿ, 2012 BTC ಹಾಲ್ವಿಂಗ್ ಆಗಿತ್ತು. ಫಸ್ಟ್ ಟೈಮ್ BTC ಹಾಲ್ವಿಂಗ್ ಆಗಿತ್ತು. ಆವಾಗ ಪ್ರೈಸ್ ಬಂದ್ಬಿಟ್ಟು $182 ಇತ್ತು. ಆದರೆ ಒಂದು ವರ್ಷದಲ್ಲೇ ಅದು $500 ಹೋಯಿತು. ಅಂದರೆ ಈ BTC ಹಾಲ್ವಿಂಗ್ ಇದೆಯಲ್ಲ, ಇದು 4 ವರ್ಷಕ್ಕೊಮ್ಮೆ BTC ಹಾಲ್ವಿಂಗ್ ಅಂತ ಆಗುತ್ತೆ. ಆವಾಗ ಅದ್ರ ಮೈನಿಂಗ್ ಬ್ಲಾಕ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಮಿನಿಮಮ್ 50% ಆ ಬ್ಲಾಕ್ ಕಡಿಮೆ ಆಗುತ್ತೆ. ಬ್ಲಾಕ್ ಕಡಿಮೆ ಆದಾಗ ಏನಾಗುತ್ತೆ ಅಂದರೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ನೋಡಿ, ನೆಕ್ಸ್ಟ್ 2016 ಹಾಲ್ವಿಂಗ್ ಆಯಿತು. ಆವಾಗ ಪ್ರೈಸ್ $661 ಇತ್ತು. ಒಂದು ವರ್ಷದ ನಂತರ $2,600 ಆಯಿತು. 2020 ಮತ್ತೆ BTC ಹಾಲ್ವಿಂಗ್ ಆಯಿತು. ಪ್ರೈಸ್ $4,000 ಇತ್ತು. ಆಮೇಲೆ ಒಂದು ವರ್ಷದ ನಂತರ $69,000 ಹೋಯಿತು. ಈಗ ನೆಕ್ಸ್ಟ್ ಹಾಲ್ವಿಂಗು ಜ್ಞಾಪಕ ಇಟ್ಕೊಳ್ಳಿ, ನೆಕ್ಸ್ಟ್ ಹಾಲ್ವಿಂಗು ಏಪ್ರಿಲ್ 2024 ಏಪ್ರಿಲಲ್ಲಿದೆ. ಅದು ನೆಕ್ಸ್ಟ್ ಹಾಲ್ವಿಂಗು ನ್ಯೂ